ಈ ಒಂದು ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ, ದೇವರ ದರ್ಶನ ಮಾಡಿಕೊಳ್ಳಲಿಕ್ಕೆ ಏನು ಸ್ವಚ್ಛವಾಗಿರುವಂಥದ್ದು, ಶುದ್ಧಿಯನ್ನು ಮಾಡಿಕೊಂಡು ಶ್ರೀಗಂಧವನ್ನು ಲೇಪಿಸಿಕೊಂಡು ಸುವಾಸನೆಗಳ ದ್ರವ್ಯವನ್ನು ಲೇಪಿಸಿಕೊಂಡು ಮನಸ್ಸೆಲ್ಲವೂ ಕೊಳಕಾಗಿದ್ದರೆ, ಹೇಸಿಗೆ ತಿನ್ನುವಷ್ಟು ಕೊಳಕಾಗಿದ್ದಾಗ ಎಲ್ಲಿಯ ಒಂದು ಸಂಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರ ಬಳಿ ಭಕ್ತರು ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ, ದೇವರ ದರ್ಶನ ಮಾಡಿಕೊಳ್ಳಲಿಕ್ಕೆ ಸ್ವಚ್ಛವಾಗಿರುವಂಥದ್ದು, ದೇಹ ಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿ, ಹೀಗೆ ಹಲವಾರು ಶುದ್ಧಿಗಳ ಬಗ್ಗೆ ಹೇಳ್ತಾ ಇರ್ತಾರೆ ದೊಡ್ಡವರು, ತಿಳಿದಂಥವರು. ಶಾಸ್ತ್ರಗಳಲ್ಲಿ ಎಲ್ಲ ಹೇಳಲಾಗಿದೆ. ಈ ಬ್ರಾಹ್ಮಣರನ್ನ ನಾವು ನೋಡಿದ್ದೇವೆ ಹಿಂದಿನ ಕಾಲಗಳಲ್ಲಿ. ಅವರು ಸಾಕಷ್ಟು ಸ್ನಾನಗಳನ್ನು ಮಾಡಿಕೊಳ್ತಕ್ಕಂಥದ್ದು ಹಲವಾರು ಬಾರಿ, ಮತ್ತು ಅವರು ನಡೆದಾಡುವಂತಹ ಒಂದೊಂದು ಹೆಜ್ಜೆಗೂ ಕೂಡ ನೀರನ್ನು ಹಾಕಿ ಅಲ್ಲಿ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು, ಯಾರನ್ನು ಮುಟ್ಟಿಸಿಕೊಳ್ಳದೆ ಇರತಕ್ಕಂಥದ್ದು, ಹೀಗೆ ಕೆಲವು ಕಟ್ಟುಪಾಡುಗಳನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಿದ್ದು ನಾವೆಲ್ಲ ನೋಡಿದ್ದೇವೆ. ಸೊ ಈ ಒಂದು ಶುಚಿ ಮತ್ತು ಶುದ್ಧಿ, ಇದರ ವಿಚಾರವಾಗಿ ಈ ಬಾಹ್ಯ ಶುದ್ಧಿಗಿನ್ನ ಅಂತರಂಗದ ಶುದ್ಧಿಯು ತುಂಬ ಮೇಲ್ಮಟ್ಟದ್ದು. ಹಾಗೂ ಈ ಬಾಹ್ಯ ಶುದ್ಧಿಯನ್ನು ಮಾಡಿಕೊಂಡರೆ ಸಾಲದು, ಅಂತಃಶುದ್ಧಿಯೂ ಕೂಡ ಬೇಕಾಗುತ್ತೆ. ಅಂತಃಶುದ್ಧಿಯೇ ಬಹಳ ಮುಖ್ಯವಾದದ್ದು ಎಂಬುದರ ಬಗ್ಗೆ ವಿವರಿಸಲಿಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆಯನ್ನು ನೀಡುತ್ತಾರೆ. ನೋಡಿ, ಒಮ್ಮೆ ಒಂದು ಊರಿನಲ್ಲಿ ಒಂದು ಬಹಳ ದೊಡ್ಡದಾದಂತಹ ಒಂದು ರಸ್ತೆ, ಆ ರಸ್ತೆಯ ಬಲಭಾಗಕ್ಕೆ ಒಂದು ದೊಡ್ಡದಾದಂತಹ ದೇವಸ್ಥಾನವಿತ್ತು. ಮತ್ತು ಆ ದೇವಸ್ಥಾನದ ಎದುರುಗಡೆಯೇ ಒಂದು ಸ್ತ್ರೀಯ ಮನೆ ಇತ್ತು. ಆ ಒಂದು ಸ್ತ್ರೀ ಮನೆಗೂ ಆ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂತಹ ಮನೆಗೂ ಮತ್ತು ಆ ಗರ್ಭಗುಡಿಗೂ ಕೂಡ ನೇರವಾದಂತಹ ಒಂದು ನೋಡುವಂತಹ ದೃಶ್ಯ ಇತ್ತು. ನೇರವಾಗಿ ಅಂದರೆ ಇವರ ಮನೆಯಿಂದನೇ ಆ ಗರ್ಭಗುಡಿಯಲ್ಲಿರುವ ದೇವರನ್ನು ಕಾಣಬಹುದಾಗಿತ್ತು ಆಕೆ. ಆ ದೇವರ ಗರ್ಭಗುಡಿಯಲ್ಲಿ ಆ ಒಂದು ಪೂಜಾರಿಯು ಆ ದೇವರನ್ನು ಸದಾ ಶುಚಿಗೊಳಿಸುವುದು, ಅರ್ಘ್ಯಗಳನ್ನು ಕೊಡ್ತಕ್ಕಂಥದ್ದು, ಅಭಿಷೇಕಗಳನ್ನು ಮಾಡ್ತಕ್ಕಂಥದ್ದು, ವಸ್ತ್ರಾಲಂಕಾರವನ್ನು ಮಾಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು, ನೈವೇದ್ಯವನ್ನು ಅರ್ಪಿಸ್ತಕ್ಕಂಥದ್ದು, ಪ್ರಸಾದವನ್ನು ಕೊಡ್ತಕ್ಕಂಥದ್ದು, ಹೀಗೆ ಬೆಳಗಿನಿಂದ ಸಂಜೆಯವರೆಗೂ ದೇವರ ಪೂಜೆಯಲ್ಲಿ ನಿರತನಾದಂತಹ ಬ್ರಾಹ್ಮಣನು ಇದ್ದ. ಆ ಮನೆಯ ಆ ದೇವಸ್ಥಾನದ ಎದುರುಗಡೆ ಒಬ್ಬಳು ಸ್ತ್ರೀ ಮನೆ ಅಂತ ಹೇಳಿದ್ನಲ್ಲ, ಆ ಸ್ತ್ರೀಯು ಕುಲಟೆಯಾಗಿರ್ತಾಳೆ. ಅಂದರೆ ಆಕೆಯು ಹಲವಾರು ಪುರುಷರ ಜೊತೆಗೆ ದೇಹ ಸಖ್ಯವನ್ನು ಇಟ್ಟುಕೊಂಡಿರ್ತಕ್ಕಂತಹ ಮಹಿಳೆಯಾಗಿರ್ತಾಳೆ. ಆ ಮಹಿಳೆಯು ಸದಾ ಸರ್ವತ್ರ ನನ್ನ ಮಕ್ಕಳಿಗಾಗಿ ನಾನು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ, ಇದು ತಪ್ಪಿನ ಕಾರ್ಯ, ಆದರೆ ನನಗೆ ವಿಧಿ ಇಲ್ಲ, ನನ್ನ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಕಾರ್ಯದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಮತ್ತು ಹಾಗೆ ಅಂದ್ಕೊಂಡು ಆಕೆ ಸದಾ ಸರ್ವತ್ರ ಆ ಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ದೇವರ ಬಳಿ ಪ್ರಾರ್ಥನೆಯನ್ನು ಆಕೆ ಮಾಡ್ತಾ ಇರ್ತಾಳೆ. ಇಲ್ಲಿ ದೇಹ ಬೇರೆಯವರ ಜೊತೆಗೆ ಹಂಚಿಕೊಂಡಿದ್ದರೂ ಸಹ ಆಕೆಯ ಮನಸ್ಸು ಸದಾ ಆ ಪರಮಾತ್ಮನಲ್ಲಿ, ಭಗವಂತನಲ್ಲಿ ಇರುತ್ತೆ. ಹಾಗೂ ಆ ಒಂದು ಕೃತ್ಯದ ಹಿಂದೆ ಆಕೆಗೆ ಸದ್ಭಾವನೆ ಇರುತ್ತದೆ. ಮತ್ತು ಪರಮಾತ್ಮನಲ್ಲಿ ಕ್ಷಮೆಯನ್ನು ಕೂಡ ಆಕೆ ಕೇಳ್ತಾ ಇರ್ತಾಳೆ. ಆಕೆಯ ಮನಸ್ಸು ಆ ಮನೆಯಲ್ಲಿದ್ದರೂ ಕೂಡ ಆಕೆಯ ಮನಸ್ಸು ಪರಮಾತ್ಮನಲ್ಲಿ ಇರುತ್ತೆ, ಗರ್ಭಗುಡಿಯಲ್ಲಿರುತ್ತೆ. ದೇಹ ಆ ಗೃಹದಲ್ಲಿರುತ್ತೆ, ಮನಸ್ಸು ಸದಾ ಗರ್ಭಗುಡಿಯಲ್ಲಿರುತ್ತೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಒಂದು ಪೂಜಾರಿಯ ದೇಹ ಆ ಗರ್ಭಗುಡಿಯಲ್ಲೇ ಸದಾ ಇದ್ದರೂ ಆ ಒಂದು ದೇವರ ಕೈಂಕರ್ಯದಲ್ಲಿ, ಕಾರ್ಯದಲ್ಲಿ, ಅಲಂಕಾರದಲ್ಲಿ ಪಾಲ್ಗೊಂಡಿದ್ದರೂ ಕೂಡ
ಆ ದೇಹ ಅಲ್ಲಿದ್ದರೂ ಆತನ ಮನಸ್ಸು ಸದಾ ಈಕೆಯ ಮನೆಯ ಮೇಲೆ ಇರುತ್ತದೆ. ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಬಂದವರು ಎಷ್ಟು ನಿಮಿಷ ಅಥವಾ ಗಂಟೆಗಳು ಅಲ್ಲಿ ಉಳಿತಾ ಇದ್ದಾರೆ ಅಂತ ಹೇಳಿ ಆತನು ಲೆಕ್ಕ ಹಾಕ್ಕೊಳ್ತಾ ಇರ್ತಾನೆ. ಒಂದು ಕಲ್ಲನ್ನು ಅಥವಾ ಒಂದು ಹೂವನ್ನು ತೆಗೆದಿಡ್ತಾ ಇರ್ತಾನೆ ಸೈಡ್ಗೆ, ಲೆಕ್ಕ ಹಾಕೋದು ಆ ಮನೆಗೆ ಎಷ್ಟು ಜನ ಹೋಗ್ತಾರೆ ಬರ್ತಾರೆ ಅಂತ. ಅಂದರೆ ಸದಾ ಆಕೆಯ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನೇ ಯೋಚಿಸ್ತಾ ಅದರ ಬಗ್ಗೆಯೇ ಆಸಕ್ತನಾಗಿದ್ದಾನೆ. ಅದನ್ನೇ ಅವನು ಮನಸ್ಸಿನಲ್ಲಿ ಮಾಡ್ತಾ ಇರ್ತಾನೆ. ಆದರೆ ದೇಹ ಇಲ್ಲಿ ಇರುತ್ತೆ, ಕೆಲಸ ದೇವರ ಕೆಲಸವನ್ನು ಮಾಡ್ತಾ ಇರ್ತಾನೆ. ನೋಡಿ ಪರಿಸ್ಥಿತಿಗಳು ಹೇಗೆ ಇರುತ್ತೆ ಅಂತ ಹೇಳಿ. ನಂತರ ಇಬ್ಬರು ಕೂಡ ಒಂದೇ ದಿನ ಸಾವನ್ನು ಅಪ್ತಾರೆ ಅಂತ ಇಟ್ಕೊಳ್ಳೋಣ. ಸಾವನ್ನು ಅಪ್ತಾರೆ. ಆಗ ಈ ಒಂದು ಬ್ರಾಹ್ಮಣನ ಶರೀರವನ್ನು ಸುಗಂಧಾದಿ ದ್ರವ್ಯಗಳನ್ನು ಸಿಂಪಡಿಸಿ ಅದಕ್ಕೆ ಶಾಸ್ತ್ರೋಪಚಾರವಾಗಿ ಆ ದೇಹಕ್ಕೆ ಸದ್ಗತಿ ಸಿಗಲಿಕ್ಕೆ ಏನೇನು ಅಂತಿಮ ಸಂಸ್ಕಾರಗಳನ್ನು ಮಾಡಬೇಕು ಅದೆಲ್ಲವೂ ಕೂಡ ಆ ದೇಹಕ್ಕೆ ಗೌರವ ಸಿಗುತ್ತದೆ. ಮತ್ತು ಈಕೆಗೆ ದೇಹ ಆ ರೀತಿಯಾಗಿ ಬಳಕೆ ಆಗಿರೋದ್ರಿಂದ ಆ ದೇಹಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾನ್ಯತೆ ಸಿಗೋದಿಲ್ಲ, ಜನಗಳು ಸೇರಿರೋದಿಲ್ಲ, ಯಾವುದೇ ಸಂಸ್ಕಾರಗಳು ಆಗೋದಿಲ್ಲ. ತೆಗೆದುಕೊಂಡು ಎಳ್ಕೊಂಡು ಎಲ್ಲೋ ಒಂದು ಕಡೆ ಬಿಸಾಕ್ತಾರೆ. ಅದನ್ನು ಪಶುಗಳು ಆ ದೇಹವನ್ನು ತಿಂದ್ಕೊಂಡು ಬಿಡುತ್ತೆ. ಈ ಸತ್ತಂಥ ಎರಡು ದೇಹಗಳಿಗೂ ಅದರದೇ ಆದಂತಹ ಬಾಹ್ಯ ಕಾರ್ಯಗಳ ನಿಮಿತ್ತ ಅದಕ್ಕೆ ಫಲವು ಸಿಗುತ್ತೆ. ಇನ್ನು ಆ ಆತ್ಮಗಳು ಮೇಲಕ್ಕೆ ಹೋದಾಗ, ಜೀವಗಳು ಮೇಲೆ ಹೋದಾಗ ಆ ಬ್ರಾಹ್ಮಣನ ಜೀವಾತ್ಮ ಏನಿರುತ್ತಲ್ಲ ಅದು ನರಕಕ್ಕೆ ಹೋಗುತ್ತೆ, ಈಕೆಯ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ. ಅಂದರೆ ಈಕೆಯ ಮನಸ್ಸು ಸದಾ ಪರಮಾತ್ಮನಲ್ಲಿ ನೆಲೆಸಿರುತ್ತೆ ಮತ್ತು ಪರಮಾತ್ಮ ಚಿಂತನೆಯಲ್ಲಿರುತ್ತೆ. ಮತ್ತು ಆಕೆಯ ಕಾರ್ಯವೂ ಕೂಡ ಶ್ಲಾಘನೀಯವಾಗಿರುತ್ತೆ, ನಿಸ್ವಾರ್ಥತೆಯಿಂದ ಕೂಡಿರುತ್ತೆ, ಪಶ್ಚಾತ್ತಾಪದಿಂದ ಕೂಡಿರುತ್ತೆ. ಸದಾ ಪರಮಾತ್ಮನಲ್ಲಿ ಆಕೆಯ ಮನಸ್ಸು ಇದ್ದರಿಂದ ಆ ಪುಣ್ಯ ಪಾಕ ಆ ಒಂದು ಆತ್ಮಕ್ಕೆ ಸಿಕ್ಕಿ ಅದು ಪುಣ್ಯ ಲೋಕಕ್ಕೆ ಹೊರಟೋಗುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ. ಇಲ್ಲಿ ಈತನ ಆತ್ಮವು, ಬ್ರಾಹ್ಮಣನ ಆತ್ಮವು ನರಕಕ್ಕೆ ಹೋಗುತ್ತೆ. ನರಕಕ್ಕೆ ಹೋಗಿ ಅಲ್ಲಿ ಪಡಬಾರದ ಶಿಕ್ಷೆಗಳಿಗೆ ಗುರಿಯಾಗುತ್ತೆ. ಅಂದರೆ ನಾವು ಎಂತಹ ಸಂದರ್ಭಗಳಲ್ಲಿ, ಎಂತಹ ವಾತಾವರಣದಲ್ಲಿ, ಎಂತಹ ಸ್ಥಳಗಳಲ್ಲಿ ನಾವು ಇದ್ದೇವೆ ಅನ್ನುವುದು ಮುಖ್ಯವಲ್ಲ, ಅದು ಗೌಣವಾಗುತ್ತದೆ. ನಾವು ಎಂತಹ ವಸ್ತ್ರಗಳನ್ನು ಹಾಕಿದ್ದೀವಿ, ಪೋಷಾಕಗಳನ್ನು ಹಾಕಿದ್ದೇವೆ, ಯಾವ ವಸ್ತ್ರ ವಿನ್ಯಾಸಗಳನ್ನು ನಾವು ಮಾಡಿಕೊಂಡಿದ್ದೇವೆ, ನಮ್ಮ ವೇಷಭೂಷಣಗಳೇನು, ಈ ನಮ್ಮ ಸ್ಥಾನಮಾನಗಳೇನು, ನಮ್ಮ ದೇಹ ಶುದ್ಧಿ ಎಷ್ಟು, ಇದೆಲ್ಲವೂ ತುಂಬ ಗೌಣವಾಗುತ್ತದೆ. ಯಾವಾಗ ಮನಸ್ಸು ಶುದ್ಧವಿಲ್ಲದೆ, ನೋಡಿ ಗರ್ಭಗುಡಿಯಲ್ಲಿ, ದೇವರ ಗರ್ಭಗುಡಿಯಲ್ಲಿದ್ದರೂ ಆತನ ಚಿಂತೆ ಎಲ್ಲವೂ ಕೂಡ ತಪ್ಪಾಗೇ ಇರುತ್ತೆ. ಆದುದರಿಂದ ಆತನ ಆತ್ಮವು ನರಕಕ್ಕೆ ಹೋಗುತ್ತೆ. ಅಲ್ಲಿ ವಿಚಿತ್ರವಾದಂತಹ ನರಕದ ಅವಸ್ಥೆಗಳನ್ನು ಪಡಬೇಕಾಗತ್ತೆ, ನೋವನ್ನು ಪಡಬೇಕಾಗತ್ತೆ, ಕಲ್ಲು ತೆಗೆದುಕೊಂಡು ಒಡೆಯಲಾಗುತ್ತದೆ, ಸುಡಲಾಗುತ್ತದೆ, ಕುಯ್ಯಲಾಗುತ್ತದೆ. ಹೀಗೆ ನರಕ ಸದೃಶವಾದಂತಹ ಚಿತ್ರ ಹಿಂಸೆಗಳನ್ನು ಅದು ಆ ಒಂದು ಶರೀರ ಅಲ್ಲಿ ಅನುಭವಿಸ್ಬೇಕಾಗತ್ತೆ, ಸೂಕ್ಷ್ಮ ಶರೀರ. ಇಲ್ಲಿ ಈಕೆಯ ದೇಹಕ್ಕೆ ಸ್ವರ್ಗದಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಸಂಸ್ಕಾರಗಳು ಸಿಗ್ತಾ ಹೋಗುತ್ತೆ ಮತ್ತು ಆ ಒಂದು ಸಂತೋಷವನ್ನು ಆ ಒಂದು ಜೀವ ಪಡೆಯುತ್ತೆ ಅಲ್ಲಿ. ಅಂದರೆ ಈ ಒಂದು ಕಥೆಯ ಸಾರ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ನಮ್ಮ ಸ್ಥಾನ, ನಮ್ಮ ವೇಷ, ನಮ್ಮ ಭೂಷಣ, ದೇಹ ಶುಚಿ ಇದೆಲ್ಲವೂ ಮುಖ್ಯ ಅಲ್ಲ ಅಂತಲ್ಲ. ಆದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸು ಇಲ್ಲದೆ ಹೋದಲ್ಲಿ, ಮನಸ್ಸಿನಲ್ಲಿ ಮಂಡಕ್ಕಿ ತಿನ್ನೋದು ಅಂತಾರಲ್ಲ, ಆ ರೀತಿ ಆದರೆ, ಹೇಳೋದೊಂದು ಮಾಡೋದೊಂದು ಅನ್ನೋದು ಆದರೆ, ಆಗ ಅಲ್ಲಿನ ಒಂದು ಸಂಸ್ಕಾರಗಳಿಗೆ ತಕ್ಕಂತೆ ಗತಿಯು ಸಿಗುತ್ತದೆ. ಗಹನ ಕರ್ಮಣೋ ಗತಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಕರ್ಮದ ರಹಸ್ಯವನ್ನು ಅರಿಯುವುದು ಬಹಳ ಕಷ್ಟ. ಬಿತ್ತಿದಾತನು ಫಲವ ಕೊಯ್ಯುವನು ಬೀಜ ವೃಕ್ಷಕ್ಕೆ ಕಾರಣ. ನಾವೇನು ಬೀಜವನ್ನು ಬಿತ್ತುತ್ತೀವೋ ಆ ಫಲವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಆದ್ದರಿಂದ ನಾವು ಮಾಡುವಂತಹ ಕೆಲಸವು
ಕಾರ್ಯವು ಶುದ್ಧವಾಗಿರಬೇಕು. ಈ ದೇಹ ಶುದ್ಧಿ ಮಾಡಿಕೊಳ್ಳಬೇಕು. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಆತ್ಮಶುದ್ಧಿಯೂ ಇರಬೇಕು. ಕೇವಲ ದೇಹ ಶುದ್ಧಿಯನ್ನು ಮಾಡಿಕೊಂಡು ಶ್ರೀಗಂಧವನ್ನು ಲೇಪಿಸಿಕೊಂಡು ಸುವಾಸನೆಗಳ ದ್ರವ್ಯವನ್ನು ಲೇಪಿಸಿಕೊಂಡು ಮನಸ್ಸೆಲ್ಲವೂ ಕೊಳಕಾಗಿದ್ದರೆ, ಹೇಸಿಗೆ ತಿನ್ನುವಷ್ಟು ಕೊಳಕಾಗಿದ್ದಾಗ ಎಲ್ಲಿಯ ಒಂದು ಸಂಸ್ಕಾರ, ಎಲ್ಲಿಯ ಒಂದು ಪುಣ್ಯಫಲ, ಎಲ್ಲಿಯ ಸ್ವರ್ಗದ ಒಂದು ವಾಸ ಸಿಗಲು ಕಷ್ಟವಾಗುತ್ತದೆ. ಆದ್ದರಿಂದ ನಾವು ಕೇವಲ ದೇಹ ಶುಚಿಯ ಕಡೆಗೆ ಗಮನ ಕೊಡಬಾರದು. ಎಲ್ಲ ಶೃಂಗಾರ ಮಾಡಿಕೊಂಡು ಮಾಡೋದು ಹೇಸಿಗೆ ಕೆಲಸ ಆದರೆ ಏನು ಪ್ರಯೋಜನ? ಆದ್ದರಿಂದ ಬಾಹ್ಯ ದೃಷ್ಟಿಯಿಂದ ಆತನು ಹುಚ್ಚನಂತೆ ಕಂಡರೂ ಕೂಡ ಆತನು ಸದಾ ಚಿನ್ಮಯನಾದ ಪರಬ್ರಹ್ಮನಲ್ಲಿ ಮನಸ್ಸು ಇದ್ದಿದ್ದೇ ಆದಲ್ಲಿ ಆತನೇ ಪುಣ್ಯಾತ್ಮ ಮತ್ತು ಆತನೇ ಶುಚಿಯಾದಂತಹವನು. ಒಮ್ಮೆ ನಮ್ಗೆ ಹೇಳ್ತಾರೆ, ಯಾವಾಗ ನೀವು ಆ ಚಿನ್ಮಯ ಸ್ವರೂಪದಲ್ಲಿಯೇ ನಿಮ್ಮ ಮನಸ್ಸು ಇರುತ್ತೋ ಆಗ ಇಡೀ ನಿಮ್ಮ ದೇಹವು ಕೂಡ ಮೃಣ್ಮಯದಿಂದ ಚಿನ್ಮಯಕ್ಕೆ ಪರಿವರ್ತನೆ ಆಗುತ್ತದೆ ಅಂತ ಹೇಳ್ತಾರೆ. ಜಡಭರತನ ಕಥೆ ಬರುತ್ತೆ ನಮ್ಮ ಭಾಗವತದಲ್ಲಿ. ಸೊ ಆತನು ಇರೋ ಕಡೆನೇ ಇರ್ತಾನೆ, ವರ್ಷಾನುಗಟ್ಟಲೆ ಸ್ನಾನ ಇರೋದಿಲ್ಲ, ಏನೂ ಇರೋದಿಲ್ಲ, ಮಲ ಮೂತ್ರ ವಿಸರ್ಜನೆಗಳು ಎಲ್ಲ ಅಲ್ಲೇ ಆಗ್ತಾ ಇರ್ತದೆ. ಆತ ಇರೋ ಕಡೆನೇ ಎಲ್ಲ ಆಹಾರ ಬರ್ತದೆ, ಅಲ್ಲೇ ಇರ್ತದೆ, ಅಲ್ಲೇ ಹೋಗ್ತಾ ಇರ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಒಂದು ದೇಹದಿಂದ ಒಂದು ಚೂರು ದುರ್ನಾತ ಇರೋದಿಲ್ಲ. ಸುವಾಸನೆಗಳು ಕಿಲೋಮೀಟ್ರ್ ಗಟ್ಟಲೆ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ವರ್ಣನೆಯು ಬರುತ್ತೆ. ಆದ್ದರಿಂದ ಮೇಲ್ಶುಚಿಗಿನ್ನ ಒಳಶುಚಿಯು ಬಹಳ ಮುಖ್ಯವಾಗುತ್ತದೆ. ಮೇಲ್ಶುಚಿ ಬೇಡ ಅಂತಲ್ಲ ಇದರ ಅರ್ಥ, ಅದೂ ಬೇಕು. ಆದರೆ ಅದೇ ಪರಮಾರ್ಥ ಅಲ್ಲ, ಅದೇ ಆತ್ಯಂತಿಕ ಅಲ್ಲ, ಅದೇ ಎಲ್ಲವೂ ಅಲ್ಲ. ಆತ್ಮಶುದ್ಧಿಯು ಕೂಡ ಬೇಕಾಗುತ್ತದೆ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೇವೆ, ಬೆಳ್ಳನೆಯ ಬಿಳಿ ಬಟ್ಟೆ ಮೇಲೆ ಕೆಳಗೆ ಎರಡು ಬೆಳ್ಳನೆಯ ವಸ್ತ್ರಗಳನ್ನು ಹಾಕಿರ್ತಾರೆ, ಮಣಿಗಳನ್ನು ಹಾಕ್ಕೊಂಡಿರ್ತಾರೆ, ಕುಂಕುಮಗಳನ್ನು ಹಾಕ್ಕೊಂಡಿರ್ತಾರೆ, ವಿಭೂತಿಗಳನ್ನು ಧರಿಸಿರ್ತಾರೆ, ಎಲ್ಲವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಕಾಮಿನಿ ಕಾಂಚನಗಳನ್ನು ಗೆದ್ದಿರೋದಿಲ್ಲ, ಆಸಕ್ತಿಗಳನ್ನು ಬಿಟ್ಟಿರೋದಿಲ್ಲ, ವಿಷಯಾಸಕ್ತತನದಲ್ಲಿಯೇ ಮುಳುಗಿರ್ತಾರೆ. ಮನಸ್ಸಿನಲ್ಲಿ ಬರೀ ಹೇಸಿಗೆಯೇ ಇರುತ್ತೆ. ನಾವು ಕಾಗೆಯ ಒಂದು ಉದಾಹರಣೆಯನ್ನು ಕೂಡ ಪರಮಹಂಸರು ಕೊಡ್ತಾರೆ. ಕಾಗೆಯು ಬಿಂಕದ ರೀತಿಯಲ್ಲಿ ನಡೆಯುತ್ತೆ. ಅದು ಎಷ್ಟೇ ಚತುರ ಪಕ್ಷಿಯಾಗಿದ್ದರೂ ಕೂಡ ಆ ಕಾಗೆಯು ಹೇಸಿಗೆ ತಿನ್ನೋದಕ್ಕೆ ಹೋಗುತ್ತೆ. ಸೊ ಆದ್ದರಿಂದ ಈ ರೀತಿಯಾದಂತಹ ವಿಷಯ ಲಂಪಟತನವು ಕೊನೆಗೊಳ್ಳಬೇಕು ಅಂತ ಹೇಳಿದ್ರೆ ನಾವು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗುತ್ತೆ. ಶುದ್ಧವಾದಂತಹ ಭಕ್ತಿಯನ್ನು ನೀಡುತ್ತಾಯೇ, ಮುಕ್ತಿಯನ್ನು ನೀಡುತ್ತಾಯೇ ಅಂತ ಹೇಳಿ ಕಣ್ಣಿಗೆ ಕಟ್ಟಿರುವಂತಹ ಈ ಒಂದು ಅಂಧಕಾರವನ್ನು ತೆಗೆದು ಹಾಕುವಂತ ಹೇಳಿ ಆ ತಾಯಿಯಲ್ಲಿ ನಾವು ಕೃಪೆಯಾಗಿ ಬೇಡಬೇಕಾಗುತ್ತೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ಈ ಒಂದು ಉದಾಹರಣೆಯ ಮುಖಾಂತರ ಈ ಒಂದು ದೇಹ ಶುದ್ಧಿ ಮತ್ತು ಆತ್ಮಶುದ್ಧಿ, ಚಿತ್ತಶುದ್ಧಿಯ ಮಹತ್ವವನ್ನು ತಿಳಿಸಿಕೊಡ್ತಾರೆ. ದೇಹ ಶುದ್ಧಿಗಿನ್ನ ಆತ್ಮಶುದ್ಧಿಯು, ಮನಃಶುದ್ಧಿಯು ಬಹಳ ಮುಖ್ಯ. ಮತ್ತು ಕಾಯ ವಾಚ ಮನಸ್ಸುಗಳಲ್ಲಿ ಮನುಷ್ಯನು ಶುದ್ಧನಾಗಬೇಕೇ ಹೊರತು ಕೇವಲ ಶರೀರದಲ್ಲಿ ಬಾಹ್ಯದಲ್ಲಿ ಶುದ್ಧ ಬಟ್ಟೆಗಳನ್ನು ಧರಿಸಿದ ಮಾತ್ರಕ್ಕೆ, ಆತನು ನಾಮ ಇಟ್ಟುಕೊಂಡ ಮಾತ್ರಕ್ಕೆ ಆತನು ಆಧ್ಯಾತ್ಮಿಕ ವ್ಯಕ್ತಿಯಾಗಲಾರ. ಆಧ್ಯಾತ್ಮಿಕ ವೇಷಭೂಷಣಗಳನ್ನು ವಿನ್ಯಾಸಗಳನ್ನು ಅಥವಾ ಆ ಒಂದು ರೀತಿಯಲ್ಲಿ ನೀವು ಉಡುಗೆ ತೊಡುಗೆಗಳನ್ನು ಮಾಡಿಕೊಂಡ ಮಾತ್ರಕ್ಕೆ ನೀವು ಸಾಧಕರಂತೆ, ಕಂಡ ಮಾತ್ರಕ್ಕೆ ನೀವು ಸಾಧಕರಾಗಿರಬೇಕು ಅಂತ ಏನೂ ನಿಯಮವಿಲ್ಲ. ವಸ್ತ್ರಗಳನ್ನು ಧರಿಸಿ ಸಾಧುವಂತೆ ಕಂಡರೂ ಕೂಡ ಆತನು ವಿಷಯ ಲಂಪಟನಾಗಿರಬಹುದು. ಹಾಗೂ ವಿಷಯ ಲಂಪಟನ ರೀತಿಯಲ್ಲಿ ಹುಚ್ಚನಂತೆ ಕಂಡರೂ ಕೂಡ ಆತನು ಮಹಾವಿರಾಗಿಯಾಗಿರಬಹುದು. ಆದ್ದರಿಂದ ಯಾರ ಆಂತರ್ಯದಲ್ಲಿ ಏನೇನಿದೆ, ಯಾರ ಯೋಗ್ಯತೆ ಏನಿದೆ ಎಂಬುದನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ. ತಿಳಿಯಬೇಕೆಂದರೆ ಅವರ ಬಳಿ ಇದ್ದಾಗ ಮಾತ್ರ ಅವರ ಮಟ್ಟ, ಅವರ ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟುಗಳನ್ನು ನೋಡಬಹುದಾಗಿದೆ. ಒಂದು ವೇಶ್ಯೆಯ ಮನೆಯಲ್ಲಿಯೂ ಕೂಡ ಒಬ್ಬ ಜ್ಞಾನಿಯೂ ಇರಬಹುದಾಗಿದೆ ಮತ್ತು ಒಂದು ದೇವಸ್ಥಾನದಲ್ಲಿಯೂ ಕೂಡ ಒಬ್ಬ ವಿಷಯ ಲಂಪಟನು ಇರಬಹುದು. ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ ಈ ಒಂದು ಜ್ಞಾನಿಯು ಈ ದೇಹವನ್ನು ಮೀರಿರ್ತಾನೆ ಹಾಗೂ ವಿಷಯ ವಾಸನೆಗಳನ್ನು ಮೀರಿರ್ತಾನೆ. ಅಂದರೆ ಆತನಿಗೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ. ಯಾವುದನ್ನು ಕೆಲಸಗಳನ್ನು ಬೇಕಾದರೂ ಮಾಡ್ತಾ ಇರ್ತಾನೆ, ಆದರೆ ಯಾವುದರಲ್ಲಿಯೂ ಕೂಡ ಆತನಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ ಮತ್ತು ಇದು ಬೇಕೇ ಬೇಕು ಅಂತ ಇರೋದಿಲ್ಲ. ಅದನ್ನು ಆತ ಮೀರಿರ್ತಾನೆ. ಆ ವಸ್ತುಗಳು, ವಿಷಯಗಳು
ಯಾವುದು ಕೂಡ ಈತನ ಮೇಲೆ ಏನೋ ದಾಳಿಯನ್ನು ಮಾಡೋದಿಲ್ಲ, ಮತ್ತು ಕಮ್ಯಾಂಡ್ ಮಾಡೋದಿಲ್ಲ, ಕಂಟ್ರೋಲ್ ಮಾಡೋದಿಲ್ಲ. ಈತನ ಕಂಟ್ರೋಲಲ್ಲಿ ಅವೆಲ್ಲವೂ ಕೂಡ ಇರುತ್ತದೆ. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ, ಅಷ್ಟೇ. ನೋ ಅಟ್ಯಾಚ್ಮೆಂಟ್. ಸೊ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಆಗಿ ಒಬ್ಬ ಜ್ಞಾನಿಯು ಬದುಕಬಲ್ಲ. ಎಲ್ಲಿದ್ದರೂ ಕೂಡ ಆ ನಿರ್ಮೋಹಿತನಾಗಿ ನಿರ್ಮಮನಾಗಿ ಆತನು ಇರಬಲ್ಲ. ಆದ್ದರಿಂದ ಜ್ಞಾನಿಗಳ ನಡೆಯೇ ತುಂಬ ರಹಸ್ಯವಾಗಿ ಇರುತ್ತದೆ. ಅವರ ಮಟ್ಟವನ್ನು ತಿಳಿಯಬೇಕೆಂದರೆ ಅವರ ಜೊತೆಯಲ್ಲಿಯೇ ನಾವು ಇದ್ದು ಆ ಒಂದು ಸಾಧನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾಗ ನಮಗೆ ಆ ರಹಸ್ಯಗಳು ತಿಳಿತಾ ಹೋಗುತ್ತೆ. ಹೊರತು ಮೇಲ್ನೋಟಕ್ಕೆ ನಾವು ಯಾವುದನ್ನೇ ನೋಡಿ ತಕ್ಷಣಕ್ಕೆ ನಾವು ತೀರ್ಮಾನವನ್ನು ಮಾಡಬಾರದು. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತೀವಿ. ಡೋಂಟ್ ಜಡ್ಜ್ ಎ ಮ್ಯಾನ್ ಬೈ ದೇರ್ ಕ್ಲಾತ್ ಅಂತ ಕರಿತೇವೆ. ಆ ಒಂದು ರ್ಯಾಪರನ್ನು ನೋಡಿ ಪುಸ್ತಕದಲ್ಲಿ ಏನಿದೆ ಅಂತ ತಿಳಿಯಬಾರದು. ಹಾಗೆ ಆತನ ವಸ್ತ್ರಗಳನ್ನು ನೋಡಿ ಆತನ ವ್ಯಕ್ತಿತ್ವವನ್ನು ತಿಳಿಯಬಾರದು. ಸೊ ಆತನ ವ್ಯಕ್ತಿತ್ವಕ್ಕೂ ಗುಣಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಇರಬಹುದು. ನೋಡಿ, ಎಷ್ಟೋ ಜನ ಈಗಲೂ ಕೂಡ ಓದಿರ್ತಾರೆ, ಏನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಓದಿರೋದನ್ನೇ ಅದಕ್ಕೆ ತಕ್ಕ ಹಾಗೆ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ. ಹಾಗೆ ಅವರ ಆಂತರ್ಯದಲ್ಲಿ ಅವರ ಒಂದು ಸ್ವಭಾವನೇ ಬೇರೆ ಆಗಿರುತ್ತೆ, ಅವರ ವೃತ್ತಿನೇ ಬೇರೆ ಇರುತ್ತೆ, ಪ್ರವೃತ್ತಿಗಳೇ ಬೇರೆ ಇರುತ್ತೆ. ಆದ್ದರಿಂದ ನಾವು ಯಾವುದನ್ನು ಕೂಡ ಹೀಗೆ ಅಂತ ಹೇಳಿ ನೋಡುವ ಮುಖಾಂತರ ತೀರ್ಮಾನ ಮಾಡುವುದು, ಜಡ್ಜ್ಮೆಂಟ್ ಮಾಡುವುದು ತಪ್ಪಾಗುತ್ತದೆ ಎಂಬುವಂತಹ ಮಾತನ್ನು ನಮ್ಮ ರಾಮಕೃಷ್ಣ ಪರಮಹಂಸರು ಈ ರೀತಿಯಾಗಿ ಉದಾಹರಣೆಯನ್ನು ಕೊಡುವ ಮುಖಾಂತರ ಈ ಒಂದು ದೇಹ ಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿ ಇವುಗಳಿಗೆ ಸಿಗಬೇಕಾದಂತಹ ಮಾನ್ಯತೆಗಳು ಹೇಗೆ ಸಿಗುತ್ತೆ, ಮನಃಶುದ್ಧಿಯು ಚಿತ್ತಶುದ್ಧಿಯು ದೇಹ ಶುದ್ಧಿಗಿನ್ನ ಹೇಗೆ ಮಿಗಿಲಾದದ್ದು ಎಂಬುದನ್ನು ಹೇಳುವ ಮುಖಾಂತರ ನಮ್ಮ ಕಣ್ಣನ್ನು ತೆರೆಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಕಾಯ ವಾಚ ಮನಸ ಶುದ್ಧರಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಚಾನಲ್ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ನಿಮ್ಮ ಸಹಕಾರವನ್ನು ನೀಡ್ತಾ ಈ ಚಾನಲನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.